ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಅಂದರೆ ಏನು? ಓಕೆ, ಸೊ ಈಸಿಯಾಗಿ ಹೇಳಬೇಕು ಅಂದರೆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಬಂದುಬಿಟ್ಟು ಹೇಗೆ ಹೇಳೋದು, ಓಕೆ ತುಂಬ ಈಸಿಯಾಗಿ ಹೇಳಬೇಕು ಅಂದರೆ, ಓಕೆ ಒಂದು ಕಂಪ್ನಿ ಇದೆ, ಲೆಟಸೇ ಒಂದು ಬಿಸ್ಕೆಟ್ ಕಂಪ್ನಿ ಇದೆ. ಸೊ ಈ ಬಿಸ್ಕೆಟ್ ಕಂಪ್ನಿಯವರು ಡೈರೆಕ್ಟಾಗಿ ಬಂದು ಅಂಗಡಿಗಳಲ್ಲಿ ಬಿಸ್ಕೆಟ್ ಕೊಡಲ್ಲ. ಓಕೆ, ಅವರನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಂತ ಇನ್ನೊಬ್ಬರು ಡೀಲರ್ ಆಗಲಿ ಮೇನ್ ಡೀಲರ್ ಆಗಲಿ ಇರ್ತಾರೆ. ಆ ಡೀಲರ್ಸ್ ಏನು ಮಾಡ್ತಾರೆ, ಡೈರೆಕ್ಟಾಗಿ ಕಂಪನಿನ ಅಪ್ರೋಚ್ ಮಾಡ್ತಾರೆ. ಸೊ ಅವರು ಅಲ್ಲಿಂದ ಸಾಮಾನು ತೊಗೊಂಡು ಅವರು ಡೀಲರ್ಗಳಿಗೆ ಕೊಟ್ಟು ಡೀಲರ್ಸು ಮುಂದೆ ಅಂಗಡಿಗಳಿಗೆ ಕೊಡ್ತಾರೆ. ಸೊ ಇಟ್ ಇಸ್ ಅ ಚೈನ್ ಆಗಿಬಿಡುತ್ತೆ ಅದು. ಸೊ ಯಾಕಂದರೆ ಕಸ್ಟಮರ್ ಡೈರೆಕ್ಟಾಗಿ ಮಾರಿಗೋಲ್ಡ್ ಆಗಲಿ ಪಾರ್ಲೆಜಿ ಕಂಪ್ನಿಗೆ ಹೋಗಿ ಬಿಸ್ಕೆಟ್ ತೊಗೊಳಕ್ಕಾಗಲ್ಲ, ಅಥವಾ ಕಂಪನಿಯವರು ಡೈರೆಕ್ಟಾಗಿ ಹೋಗಿ ಕಸ್ಟಮರ್ಗೆ ತೊಗೊಳ್ಳಿ ಅಂತ ಮಾರಾಟ ಮಾಡ್ಕೊಂಡು, ಯಾಕಂದರೆ ಕಂಪನಿಯವ್ರ ಕೆಲಸ ಮ್ಯಾನುಫ್ಯಾಕ್ಚರ್ ಮಾಡೋದು, ಕಸ್ಟಮರ್ ತೊಗೋತಾರೆ ಬಟ್ ಮಧ್ಯದಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಒಂದು ಬಿಸ್ಕೆಟ್ ಅಥವಾ ಯಾವುದೋ ಒಂದು ಯಾವುದೇ ಪ್ರಾಡಕ್ಟ್ ಶಾಪಿಂದ ಪರ್ಚೇಸ್ ಮಾಡ್ತಾರೆ, ಆ ಶಾಪ್ಗೆ ಕೂಡ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಕೊಡಲ್ಲ. ಸೊ ಡಿಸ್ಟ್ರಿಬ್ಯೂಟರ್ ಕೊಟ್ಟಿರ್ತಾರೆ. ಸೊ ಡಿಸ್ಟ್ರಿಬ್ಯೂಟರ್ಗೆ ಡೈರೆಕ್ಟ್ ಲಿಂಕ್ ಇರುತ್ತೆ. ಸೊ ಕಂಪನಿಯಿಂದ ತಗೊಂಡು ಶಾಪ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋರೆ ಡಿಸ್ಟ್ರಿಬ್ಯೂಟರ್ ಅಥವಾ ಅದೇ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್. ಸೊ ಇದು ಇಂತಿಂಥದ್ದೇ ವಸ್ತುಗಳಿಗೆ ಅಂತೇಳಿ ಏನಾದರೂ ಇದೆಯಾ, ಅಥವಾ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಕೂಡ ಡಿಸ್ಟ್ರಿಬ್ಯೂಷನ್? ಎಲ್ಲ ಯೂನಿಟ್ಗಳಲ್ಲೂ ಡಿಸ್ಟ್ರಿಬ್ಯೂಷನ್ ಇದೆ ಸರ್. ಹಾಲಿಂದ ಹಿಡ್ಕೊಂಡು ನಿಮಗೆ ಹಾಲು ಮಾರಾಟ ಮಾಡೋದ್ರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ಗೆ ವರ್ಗೂ ಡಿಸ್ಟ್ರಿಬ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.